ನಮಸ್ಕಾರ. ನನ್ನ ಹೆಸರು ರೇಖಾ ಕಾರ್ಭಾರಿ. ಇಲ್ಲಿ ನಾನು ಐಸಿಆರ್ ಬರ್ಡ್ಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಗೃಹ ವಿಜ್ಞಾನ ವಿಷಯದಲ್ಲಿ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನುಗ್ಗೆಯನ್ನು ನಾವು ಸೂಪರ್ ಫುಡ್ ಅಂತ ಕರಿತೀವಿ. ಯಾಕಂತಂದ್ರೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳಿಂದ ಇದರಲ್ಲಿ ವಿಟಮಿನ್ ಸಿ ಇರ್ಬೋದು, ಆಮೇಲೆ ಕಬ್ಬಿಣಾಂಶ ಇರ್ಬೋದು, ಪ್ರೋಟೀನ್ ಇರ್ಬೋದು, ಆಮೇಲೆ ಕಾರ್ಬೋಹೈಡ್ರೇಟ್ ಇರ್ಬೋದು, ಫೈಬರ್ ಕಂಟೆಂಟ್ ಇರ್ಬೋದು, ಆಮೇಲೆ ಪೊಟ್ಯಾಷಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು. ಇವೆಲ್ಲವೂ ಕೂಡ ಸಾಕಷ್ಟು ಇದಕ್ಕಿಂತ ಜಾಸ್ತಿ ಕೂಡ ಪೋಷಕಾಂಶಗಳು ಇರೋದ್ರಿಂದ ಇದನ್ನ ನಾವು ಸೂಪರ್ ಫುಡ್ ಅಂತ ನಾವು ಕರಿತೀವಿ. ನಂತರ ಹಾಲಿನಲ್ಲಿರುವಂತ 4 ಪಟ್ಟು ಕ್ಯಾಲ್ಸಿಯಂ ಪ್ರಮಾಣ ಇದರಲ್ಲಿ ಈ ನುಗ್ಗೆಯಲ್ಲಿರೈತಿ. ಅದೇ ರೀತಿ ಗಜ್ಜರಿಯಲ್ಲಿರುವಂತ ವಿಟಮಿನ್ ಎದು 2 ಪಟ್ಟು ವಿಟಮಿನ್ ಎ ಕಂಟೆಂಟ್ ಈ ನುಗ್ಗೆಯಲ್ಲಿರೈತಿ. ಆಮೇಲೆ ಪೊಟ್ಯಾಷಿಯಂ ಅಂತಂತಂದ್ರೆ ಬಾಳೆಯಲ್ಲಿ ಹೆಚ್ಚು ಪೊಟ್ಯಾಷಿಯಂ ಇರೈತಿ. ಅದರದ 7 ಪಟ್ಟು ಪೊಟ್ಯಾಷಿಯಂ ಕಂಟೆಂಟ್ ಈ ನುಗ್ಗೆಯಲ್ಲಿರೈತಿ. ಆಮೇಲೆ ಇದರಿಂದ ಇದನ್ನ ನುಗ್ಗೆಯನ್ನು ಸೇವಿಸುವುದರಿಂದ ನಮ್ಗೆ ಆರೋಗ್ಯಕ್ಕೆ ಏನು ಲಾಭಗಳು ಅಂತಂತಂದ್ರ ಮೊಟ್ಟ ಮೊದಲಿಗೆ ರಕ್ತಹೀನತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ಇದು ಸಹಾಯ ಮಾಡೈತಿ. ರೋಗ ನಿರೋಧಕ ಶಕ್ತಿ ಅಂತ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ಸಹಾಯ ಮಾಡೈತಿ. ಆಮೇಲೆ ಇದರಲ್ಲಿ ಮ್ಯಾಗ್ನೀಷಿಯಂ ಮತ್ತು ಫಾಸ್ಫರಸ್ ಇರೋದ್ರಿಂದ ಇದು ಮೂಳೆಗಳನ್ನು ಬಲಪಡಿಸುವುದರಲ್ಲಿ ಇದು ಸಹಾಯ ಮಾಡೈತಿ. ಆಮೇಲೆ ಇದರಲ್ಲಿ ಕಬ್ಬಿಣಾಂಶ ಹೇರಳ ಇರೋದ್ರಿಂದ ರಕ್ತಹೀನತೆ ಅದನ್ನು ಕೂಡ ಕಡಿಮೆ ಮಾಡೋದ್ರಲ್ಲಿ ಇದು ಸಹಾಯ ಮಾಡೈತಿ. ಆಮೇಲೆ ನೆಕ್ಸ್ಟ್ ಏನಂತಂದ್ರ ನಾರಿನಾಂಶ ಕೂಡ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಇರ್ಬೋದು. ಇದರಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ಇರುವವರಿಗೆ ಕೂಡ ಇದು ಸಾಮಾನ್ಯವಾಗಿ ಇದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಇದನ್ನ ನಾವು ಪ್ರತಿದಿನ ಇದನ್ನ ಸೇವಿಸ್ಬೇಕಾಗೈತಿ. ಇದರಲ್ಲಿ ಸಾಮಾನ್ಯವಾಗಿ ಯಾರು ಸೇವಿಸಬಹುದು ಅಂತಂತಂದ್ರ ಬೆಳೆಯುವ ಮಕ್ಕಳು. ಯಾಕಂತಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರೋದ್ರಿಂದ ಮೂಳೆಗಳನ್ನು ಸದೃಢವಾಗಿ ಇಡ್ಲಿಕ್ಕೆ ಇದು ಸಹಾಯ ಮಾಡೈತಿ. ಆಮೇಲೆ ಗರ್ಭಿಣಿಯರಾಗಿರ್ಬೋದು, ಆಮೇಲೆ ಕಿಶೋರಿಯರ್ ಇರ್ಬೋದು, ಆಮೇಲೆ ಹಾಲುಣಿಸುವ ತಾಯಂದಿರು ಇರ್ಬೋದು. ಇವರಲ್ಲಿ ಏನಂತಂದ್ರೆ ರಕ್ತಹೀನತೆ ಜಾಸ್ತಿ ಕಾಣಿಸ್ಕೊಳ್ಳುವುದ್ರಿಂದ ಅವರಿಗೆ ಇದು ರಕ್ತಹೀನತೆಯನ್ನು ಕಡಿಮೆ ಮಾಡ್ಲಿಕ್ಕೆ ಇದು ಸಹಾಯವಾಗೈತೆ. ಈಗ ನಾವು ಪ್ರತಿದಿನ ನಮ್ಗೆ ನುಗ್ಗೆಯನ್ನು ಮಾರುಕಟ್ಟೆಯಿಂದ ತಂದು ತಿನ್ನಕ್ಕಾಗಲ್ಲ ಅಂತಂತಂದ್ರ ನಾವು ಪೌಷ್ಟಿಕ ಕೈತೋಟದಲ್ಲಿ 1 ಅಥವಾ 2 ಮರಗಳನ್ನ ನಾವು ನೆಡೋದ್ರಿಂದ ನಮ್ಗ ಇದು ಪ್ರತಿದಿನ ನಾವು ಆಹಾರದಲ್ಲಿ ಇದನ್ನ ಸೇವನೆ ಮಾಡ್ಬೋದು. ಅದನ್ನ ಸ್ವಚ್ಛವಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಅದನ್ನ ಗ್ರೈಂಡರ್ ಅಲ್ಲಿ ಹಾಕಿ ಪುಡಿಯನ್ನ ಮಾಡಿ ಆ ಪುಡಿಯನ್ನು ನಾವು ಏರ್ ಟೈಟ್ ಜಾರಿನಲ್ಲಿ ಅಂತಂದ್ರ ಗಾಳಿ ಆಡದ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಅದನ್ನ ನಾವು ಪ್ರತಿದಿನ ನಮ್ಮ ಅಡುಗೆಯಲ್ಲಿ ಅಂತಂತಂದ್ರ ಸಾಂಬಾರಲ್ಲಿ ಇರ್ಬೋದು, ಚಪಾತಿಯಲ್ಲಿ ಇರ್ಬೋದು, ಅಥವಾ ಪಲ್ಯಲ್ಲಿ ಇರ್ಬೋದು, ಅವುಗಳನ್ನು ನಾವು ನುಗ್ಗೆ ಪುಡಿಯನ್ನು ನಾವು 1 ಚಮಚ 1 ಟೀ ಸ್ಪೂನ್ ಅಷ್ಟು ನಾವು ಬೆರೆಸುವುದರಿಂದ ಇದರಲ್ಲಿರುವಂತ ಎಲ್ಲಾ ಪೋಷಕಾಂಶಗಳು ಕೂಡ ನಮ್ಮ ಆರೋಗ್ಯಕ್ಕೆ ಸಿಗೈತೆ.